let us go to past perfect. As a matter of fact, past perfect should not be used independently. ಅದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಅನ್ನೋ ಒಂದೇ ಸೆಂಟೆನ್ಸ್ ಅನ್ನ ಹಂಗೆ ಬಳಸಲ್ಲ. ಅದು ಎರಡು ಘಟನೆಗಳು ನಡೆದಾಗ ಅಥವಾ ಎರಡಕ್ಕಿಂತ ಜಾಸ್ತಿ ಘಟನೆ ನಡೆದಾಗ ಫಸ್ಟ್ ಘಟನೆ ಯಾವ್ದಾಗುತ್ತೋ ಅದನ್ನ ಪಾಸ್ಟ್ ಸಿಂಪಲ್ ಅಲ್ಲಿ ಬಳಸ್ತಾರೆ. ಉದಾಹರಣೆಗೆ ನಾನ್ ಫೀಸ್ ಕಟ್ತೆ ಅಂತ ಇಬ್ರು ಇದ್ದಾಗ ಫಸ್ಟ್ ಕಟ್ಟಿರೋರು ಐ ಹ್ಯಾಡ್ ಪೇಡ್ ದ ಫೀ ಬಿಫೋರ್ ಹಿಮ್ ಅಂತ ಹೇಳ್ತಾರೆ. ನಾನು ಅವನಿಗಿಂತ ಮುಂಚೆ ಕಟ್ಟಿದ್ದೆ ಅಂತ. ಇದು ಡೀಟೇಲ್ ಆಗಿ ನಾನಂತ ನೋಡೋಣ. ಇದು ಫಾರ್ಮುಲಾ ಏನಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ MVPP ಪ್ಲಸ್ ಆಬ್ಜೆಕ್ಟ್. ಈಗ ಆಲ್ರೆಡಿ ನಾವು ಮಾಡಿದೀವಿ, ಒಂದೇ ಒಂದು ವ್ಯತ್ಯಾಸ. ಈಗ ನೋಡಿ ಇಲ್ಲಿ ಮಾಡಿದ್ದೀನಿ, ನೀವು ಅವಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಯು ಹ್ಯಾವ್ ವೇಸ್ಟೆಡ್ ಮನಿ ಯಾವ ಟೆನ್ಸ್ ಅಲ್ಲಿ ಮಾಡಿದ್ರಿ? ಪ್ರೆಸೆಂಟ್ ಸಿಂಪಲ್ ಇಂದ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಿದ್ರಿ. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಏನ್ ನೋಡಿ ಒಂದ್ ಸ್ವಲ್ಪ ಏನಿಲ್ಲ, ಈ ಹ್ಯಾಡ್ ಇರೋದನ್ನ ಹ್ಯಾಡ್ ಮಾಡೋದಾಯ್ತು. ಈಗ ಎಲ್ಲದಕ್ಕೂ ಪಾಸ್ಟ್ ಟೆನ್ಸ್ ಅಲ್ಲಿ ಏನಿದೆ? ಟು ಹ್ಯಾವ್ ಫಾರ್ಮ್ ಅಲ್ಲಿ ಪಾಸ್ಟ್ ಟೆನ್ಸ್ ಗೆ ಎಲ್ಲದಕ್ಕೂ ಏನಿದೆ? ಹ್ಯಾಡ್ ಇದೆ. ಇದೇನ್ ನೋಡೋದೇ ಬೇಡ ಅಲ್ವಾ? ಪಾಸ್ಟ್ ಟೆನ್ಸ್ ಗೆ ಎಲ್ಲದಕ್ಕೂ ಏನ್ ಬರುತ್ತೆ? ಹ್ಯಾಡ್ ಬರುತ್ತೆ. ಸರಿ ತಾನೆ? ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಏನು ಅಂದ್ರೆ ಹ್ಯಾವ್ ಇರೋದು ಏನಾಗುತ್ತೆ? ಯು ಹ್ಯಾಡ್. ಮತ್ತೆ ಮುಂದಿನ ಅವ್ರ MVPP ಇದ್ದೇ ಇರುತ್ತೆ. ಯು ಹ್ಯಾವ್ ವೇಸ್ಟೆಡ್ ಮನಿ. ವಿ ಹ್ಯಾವ್ ಗಾನ್ ಟು ಶಿವಮೊಗ್ಗ ಅನ್ನೋದು ವಿ ಹ್ಯಾಡ್ ಗಾನ್ ಟು ಶಿವಮೊಗ್ಗ. ಹೌದು ತಾನೆ? ಏನಾಯ್ತು ಈಗ? ಪಾಸ್ಟ್ ಪರ್ಫೆಕ್ಟ್ ಆಗಿದೆ. ಇಲ್ಲೂ ಕೂಡ ಪಾಸ್ಟ್ ಪರ್ಫೆಕ್ಟ್ ಆಗಿದೆ. ಮತ್ತೆ ಇದು ಕೂಡ ಫಾರ್ಮರ್ಸ್ ಇದಾಗಲ್ಲ. ನೋಡೋಣ ಏನೇನು ಹೇಳಿದರೆ. ಸಬ್ಜೆಕ್ಟ್ ಇರಬೇಕು, ಸಬ್ಜೆಕ್ಟ್ ಇದೆ. ಹ್ಯಾಡ್ ಇರಬೇಕು, ಹ್ಯಾಡ್ ಇದೆ. MVPP ಇರಬೇಕು, MVPP ಇದೆ. ಆಬ್ಜೆಕ್ಟ್ ಇರುತ್ತೆ, ಕಾಂಪ್ಲಿಮೆಂಟ್ ಇರುತ್ತೆ, ಅಡ್ವರ್ಬಿಯಲ್ ಫ್ಲೇವರ್ಸ್ ಇರುತ್ತೆ. ನಾನು ಯೂಶುವಲ್ ಆಗಿ ಮೂರನೇದು ಆಬ್ಜೆಕ್ಟ್ ಅಂತ ಹೇಳ್ತಿರ್ತೀನಿ. ಸಮ್ ಟೈಮ್ ಆಬ್ಜೆಕ್ಟ್ ಇರುತ್ತೆ, ಸಮ್ ಟೈಮ್ ಕಾಂಪ್ಲಿಮೆಂಟ್ ಇರುತ್ತೆ, ಸಮ್ ಟೈಮ್ ಅಡ್ವರ್ಬಿಯಲ್ಸ್ ಇರುತ್ತೆ. ಆದ್ರೂ ನಿಮಗೆ ಈಸಿ ಆಗಲಿ ಅಂತ ಆಬ್ಜೆಕ್ಟ್ ಹಾಕಿದ್ದೀನಿ. ಉದಾಹರಣೆಗೆ ಬೇರೆ ಎಕ್ಸಾಂಪಲ್ ತಗೋಣ. ಈಗ ಯು ಹ್ಯಾವ್ ಯು ಲರ್ನ್ ಇಂಗ್ಲಿಷ್ ಅಂತ ಇದೆ. ಇದು ಯಾವ ಟೆನ್ಸ್ ಗೊತ್ತಾ? ಪ್ರೆಸೆಂಟ್ ಸಿಂಪಲ್. ಪ್ರೆಸೆಂಟ್ ಸಿಂಪಲ್ ಇಂದ ಪ್ರೆಸೆಂಟ್ ಪರ್ಫೆಕ್ಟ್ ಹೆಂಗ್ ಮಾಡ್ತೀರಾ? ಯು ಹೇಳಿ. ಯುಗೆ ಹ್ಯಾಡ್, ಲರ್ನ್ ಗೆ MVPP ಏನು? ಲರ್ನ್ಡ್. ಯು ಹ್ಯಾಡ್ ಲರ್ನ್ಡ್ ಇಂಗ್ಲಿಷ್. ಹೌದಾನೆ? ಏನಾಯ್ತು ಇದು? ಏನಾಯ್ತು? ಪಾಸ್ಟ್ ಪರ್ಫೆಕ್ಟ್ ಆಯ್ತು. ಹೇಗೆ ಹೇಳ್ತೀರಾ? ಹ್ಯಾಡ್ ಮತ್ತೆ MVPP ಅಥವಾ V3 ಫಾರಂ. ಏನಂತಾರೆ? V3 ಫಾರಂ. ಒಂದೇ ಒಂದು ತೋರಿಸ್ಕೊಡ್ತೀನಿ. ಕ್ವಶನ್ ನೋಡೋದು ಹೇಗಿದೆ ಹೇಳ್ಕೊಡ್ತೀರಾ? ಏನ್ ಹೇಳಿ? ಹೌದಾ? ಏನಾಯ್ತು? ಕ್ವಶನ್ ಆಯ್ತು. ನೆಗೆಟಿವ್ ಏನು? ಸೊ ಇವೆಲ್ಲ ನೀವು ನೆಗೆಟಿವ್ ಮಾಡಕ್ ಬರುತ್ತೆ ನಿಮ್ಗೆ. ನೆಗೆಟಿವ್ ಎಲ್ಲ ಯಾಕೆ ಮಾಡಕ್ ಹೇಳ್ಕೊಡ್ತೀನಿ ಅಂದ್ರೆ ನೆಕ್ಸ್ಟ್ ನಾಟ್ ಅನ್ನ ಇಲ್ಲ ಹಾಕ್ತಾರೇನೆ ಇದು ಹಿಂದಕ್ಕೆ ಹಾಕ್ಬಿಡ್ತೀರ. ಅದು ಪ್ರಾಕ್ಟೀಸ್ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನ ಬರ್ಕೊಳ್ಳಿ. ಈಗ ಆಮೇಲೆ ನೋಡೋಣ. ನಾವು ಚೇಂಜ್ ಪಾಸ್ಟ್ ಸಿಂಪಲ್ ಇಂಟು ಪಾಸ್ಟ್ ಪರ್ಫೆಕ್ಟ್. ನನಗೆ ಇಲ್ಲಿ ತನಕ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ? ಪಾಸ್ಟ್ ಪರ್ಫೆಕ್ಟ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಪಾಸ್ಟ್ ಪರ್ಫೆಕ್ಟ್ ಸಬ್ಜೆಕ್ಟ್ ಇರುತ್ತೆ, ಅದರ ಮುಂದೆ ಹ್ಯಾಡ್ ಇರುತ್ತೆ, ಮತ್ತೆ MVPP ಇರುತ್ತೆ, ಆಬ್ಜೆಕ್ಟ್ ಇರ್ಬೋದು, ಕಾಂಪ್ಲಿಮೆಂಟ್ ಇರ್ಬೋದು. ಅದು ನಿಮ್ಗೆ ಗೊತ್ತಿದೆ. ಬಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಟೆನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಏನ್ ಮಾಡ್ತಿರ್ತಾರೆ? ಟೆನ್ಸ್ ಅನ್ನ ಚೇಂಜ್ ಮಾಡಿ ಅಂತಾನೆ ಹೇಳ್ತಾರೆ. ಎರಡು ಈಗ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಈ ಟೆನ್ಸ್. ಯಾಕೆ ಅಂತಂದ್ರೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ನಿಮಗೆ ಸ್ಪೆಷಲಿ ನಿಮಗೆ ಪಾಸ್ಟ್ ಸಿಂಪಲ್ ಇದ್ದರೆ ಅದನ್ನ ಏನ್ ಮಾಡಿ? ಪಾಸ್ಟ್ ಪರ್ಫೆಕ್ಟ್ ಮಾಡಿ ಅಂತ ಹೇಳ್ತದೆ. ಒಂದ್ ಸೆಕೆಂಡ್ ನೋಡಿ. ಪಾಸ್ಟ್ ಸಿಂಪಲ್ ಅನ್ನ ಏನ್ ಮಾಡ್ಬೇಕಂತೆ? ಈಗ ನಾನು ಲಿಸ್ಟ್ ಕೊಟ್ಟಿರೋದಷ್ಟು ಪಾಸ್ಟ್ ಸಿಂಪಲ್ ಇದೆ. ಏನೇಳಿ? ಲಿಸ್ಟ್ ಕೊಟ್ಟಿರೋದಷ್ಟು ಪಾಸ್ಟ್ ಸಿಂಪಲ್. ಹೇಗೆ ಹೇಳ್ತೀರಾ ಪಾಸ್ಟ್ ಸಿಂಪಲ್? ಫಾರ್ಮರ್ಸ್ ಗ್ರೀವ್. ಗ್ರೀವ್ ಎಲ್ಲಿದೆ ನೋಡಿ? ಎರಡನೇ ಲಿಸ್ಟ್ ಅಲ್ಲಿ ಇದೆ. ಗ್ರೀವ್ ಎಲ್ಲಿದೆ? ಗ್ರೋ, ಗ್ರೀವ್, ಗ್ರೋನ್. ನಿಮ್ಗೆ ಗೊತ್ತಿರ್ಬೇಕಿದು. ಗ್ರೋ, ಗ್ರೀವ್, ಗ್ರೋನ್. ಹೌದಾನೆ? ಸರ್ ಇದು ಪಾಸ್ಟ್ ಟೆನ್ಸ್. ಯಾಕೆ ಅಂದ್ರೆ ಇದು ಪಾಸ್ಟ್ ಅಲ್ಲಿ ಇದೆ. ಇದು ಪಾಸ್ಟ್ ಸಿಂಪಲ್. ರೈಟ್ ಗೆ ಪಾಸ್ಟ್ ಟೆನ್ಸ್ ರೋಡ್. ಗೊತ್ತಾಗ್ತಿದೆಯಾ ಇಲ್ಲ? ರೈಟ್ ಗೆ ಪಾಸ್ಟ್ ಟೆನ್ಸ್ ರೋಡ್. ಗಿವ್ ಗೆ ಪಾಸ್ಟ್ ಟೆನ್ಸ್ ಗೇವ್. ಬ್ರೇಕ್ ಗೆ ಪಾಸ್ಟ್ ಟೆನ್ಸ್ ಬ್ರೋಕ್. ಬ್ರೇಕ್ ಇದ್ರೆ ಪ್ರೆಸೆಂಟ್, ಬ್ರೋಕ್ ಇರೋದ್ರಿಂದ ಪಾಸ್ಟ್. ಗಿವ್ ಇದ್ರೆ ಪ್ರೆಸೆಂಟ್, ಗೇವ್ ಇದ್ರೆ ಪಾಸ್ಟ್.
ಹಾಗಾಗಿ ಇವಷ್ಟು ಪಾಸ್ಟ್ ಸಿಂಪಲ್ ಇದೆ. ಓಕೆನಾ? ಇದನ್ನ ಏನ್ ಮಾಡ್ಬೇಕಂತೆ ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕು. ಪಾಸ್ಟ್ ಪರ್ಫೆಕ್ಟ್ ಒಂದು ಏನ್ ಮಾಡ್ಬೇಕು ಹ್ಯಾಡ್ ಹಾಕ್ಬೇಕು, ಮತ್ತೆ ಅದ್ರ ಮುಂದೆ ವರ್ಬನ್ನ ಏನ್ ಮಾಡ್ಬೇಕು V3 ಫಾರ್ಮ್ ಮಾಡ್ಬೇಕು. ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ಇದರ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತ ಮೈನ್ ವರ್ಬಿಗೆ V3 ಫಾರ್ಮ್ ಹಾಕ್ಬೇಕು. ಅದೇ ನಿಮ್ ಕೆಲಸ. ಅರ್ಥ ಆಗ್ತಿದ್ಯಾ? ಪಾಸ್ಟ್ ಸಿಂಪಲ್ ಹೆಂಗಿರ್ತಿತಿ, ಪಾಸ್ಟ್ ಪರ್ಫೆಕ್ಟ್ ಹೆಂಗ್ ಮಾಡ್ಬೇಕು ಅಂತ ಕೇಳ್ಬೇಡಿ. ಈಗ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದು ಪಾಸ್ಟ್ ಸಿಂಪಲ್ ಹೀಗಿರುತ್ತೆ. ಏನ್ ಮಾಡ್ಬೇಕು ಪಾಸ್ಟ್ ಪರ್ಫೆಕ್ಟ್ಲಿ ಮಾಡ್ಬೇಕು. ಹೇಗ್ ಮಾಡೋದು ಹೇಳಿ ನೋಡೋಣ. ನೆಗೆಟಿವ್ ಏನು ಬೇಡ. ಫಾರ್ಮರ್ಸ್ ಒಬ್ಬರಿಗಿಂತ ಜಾಸ್ತಿ, ಅಲ್ಲಿಗೆ ಏನ್ ಬರುತ್ತೆ ಹ್ಯಾಡ್ ಬರುತ್ತೆ. ಎಲ್ಲದಕ್ಕೂ ಹ್ಯಾಡ್ ಸಿಂಪಲ್. ನಿಮ್ ದವಾಕದೇನು ಅಂದ್ರೆ ಗ್ರೋಗೆ ಪಾಸ್ಟ್ ಪಾರ್ಟಿಸಿಪಲ್ ಗ್ರೋ ಗ್ರೀವ್ ಗ್ರೋ ತೋರಿಸ್ಬೇಕಾ ಗೋ. ಇದು ಕೊಟ್ಟಿದ್ದೀನಿ, ನೀವು ಇಲ್ಲಿಗೆ ಹೋಗ್ಬೇಕು. ಗೊತ್ತಾನೆ? ಇದು ನಾನು ಕೊಟ್ಟಿದ್ದೀನಿ, ಹ್ಯಾಡ್ ಹಾಕೊಂಡು ಇದ್ರ ಮುಂದೆ ಇದು ಹಾಕಬೇಕು. ಸರಿನಾ? ಹೇಳ್ಕೊಡ್ತೀರಾ? ಫಾರ್ಮರ್ಸ್ ಹ್ಯಾಡ್ ಗ್ರೋಗೆ ಪಾಸ್ಟ್ ಪಾರ್ಟಿಸಿಪಲ್ ಗ್ರೋನ್ ಪ್ಯಾಡಿ. ಏನಾಯ್ತು ಈಗ? ಇದು ಪಾಸ್ಟ್ ಸಿಂಪಲ್ ಇತ್ತು, ಏನ್ ಮಾಡಿದೀನಿ ಪಾಸ್ಟ್ ಪರ್ಫೆಕ್ಟ್ ಮಾಡಿದೀನಿ. ಹೇಳ್ಕೊಡ್ತೀರಾ? ಯುಗೆ ಏನಾಗ್ಬೇಕು ಹ್ಯಾಡ್ ಹಾಕ್ಬೇಕು. ಆಮೇಲೆ ಇದು ಏನಾಗುತ್ತೆ ರಿಟರ್ನ್. ವೆರಿ ಗುಡ್, ರಿಟರ್ನ್ ನೋಟ್ಸ್. ನೆಕ್ಸ್ಟ್ ಇಲ್ಲಿ ದಿ ಲೆಕ್ಚರರ್ ಏನು ಹ್ಯಾಡ್. ಆ ಗೇವ್ ಅನ್ನೋದು ಏನಾಗುತ್ತೆ ಕೊಟ್ಟಿದ್ದೀನಿ ಗಿವನ್ ನೋಟ್ಸ್. ಚಿಲ್ಡ್ರನ್ ಚಿಲ್ಡ್ರನ್ಗೆ ಹ್ಯಾಡ್ ಬರಬೇಕು. ಬ್ರೋಕಿಗೆ ಪಾಸ್ಟ್ ಪಾರ್ಟಿಸಿಪಲ್ ಬ್ರೇಕ್ ಬ್ರೋಕ್ ಬ್ರೋಕನ್. ಇದು ಈ ಲಿಸ್ಟ್ ನಿಮ್ ತಲೆಯಲ್ಲಿ ಇರಬೇಕು. ಉದ್ದ ಇದೆ ಲಿಸ್ಟ್. ಮೈನ್ ವರ್ಬ್ ಎಷ್ಟು ನಾಲೆಡ್ಜ್ ಇರ್ತಿರೋ ಅಷ್ಟು ನಿಮ್ಗೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಇದನ್ನ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ಇಲ್ಲಿ ಶಾಂಪಲ್ ಅಷ್ಟೇ ತೋರಿಸಿರೋದು ನಿಮ್ಗೆ. ಹಾಗಾಗಿ ಚಿಲ್ಡ್ರನ್ ಹ್ಯಾಡ್ ಬ್ರೇಕ್ ಎ ಪಾಸ್ಟ್ ಪಾರ್ಟಿಸಿಪಲ್ ಬ್ರೋಕನ್ ಬೆಂಚಸ್. ನೆಕ್ಸ್ಟ್ ಐ ಗೇವ್ ಯು ಮನಿ. ಏನಾಗುತ್ತೆ ಐ ಹ್ಯಾಡ್ ಗಿವ್ ಗೆ ಪಾಸ್ಟ್ ಪಾರ್ಟಿಸಿಪಲ್ ಗಿವ್ ಗೇವ್ ಗಿವನ್ ಯು ಮನಿ. ಮಾಡ್ಬೋದಾ?